ನಾಯಿ ಮರಿ ಇದ್ದಾಗ ಸ್ವಲ್ಪ ನೀಟಾಗಿ ನೋಡ್ಕೊ ಓಡಾಡಿ ಅಂತ ಹೇಳ್ಬಿಟ್ಟು ಅದೊಂದು ಸಂದೇಶ ಮಾಡ್ಬೇಕು ನಾವು. ಪಾಪ ಅದ್ರ ಪರಿಸ್ಥಿತಿ ಹೆಂಗಾಗೈತೆ ಅಂತ ಅಂದರೆ ನಿಜವಾಗ್ಲೂ ಸಖತ್ ಬೇಜಾರಾಗುತ್ತೆ ಮರೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ರಕ್ತ ಆಗಿರೋದು ನೋಡಿ, ಇಲ್ಲಿ ರಕ್ತ ಆಗಿರೋದು. ಪ್ರಾಣಿ ಮೇಲೆ ದಯೆ ಇರಲಿ ಅಂತ ಹಿಂದ್ಗಡೆ ಬರ್ಸೋನೆ. ಅಲ್ಲ, ಯಾವ ಪುಣ್ಯಾತ್ಮನಾರ ಆಗಲಿ, ಈಗ KSRTC ಒಂದೇ ಅಲ್ಲ, ಈಗ ಇದ್ರ ಪರಿಸ್ಥಿತಿ ಯಾವೊಂದು ಐಡಿಯಾ ಗೊತ್ತಿಲ್ಲ ನನಗೆ. ಆಲ್ಮೋಸ್ಟ್ ಎಲ್ಲ KSRTC ಮೇಲೆ ಹೋಯ್ತೆ. ಯಾರೊಬ್ಬ ಐಡಿಯಾ ಮಾಡಿ ಬರ್ತಿರೋದು ಮುಂದೆ. ಸತ್ತೇ ಹೋಗ್ಬಿಡಿತದಣ್ಣ. ಇಲ್ಲ 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 ಅದಲ್ಲವಾ ಗಿಡದಣ್ಣ ಹೆಂಗಾಗೈತಣ್ಣ. ಮಂಜು ಕೆಲಸ ಮಾಡಿಲ್ಲ, ಫಸ್ಟ್ ರೆಡಿ ಮಾಡ್ತಾನೆ ಮಂಜು. ರೆಡಿ ಮಾಡ್ತಾನೆ ಬಾಲಂತ ಅಮ್ಮ ಅಂತೀನಿ. ಹೋಗ ನಡಿ, ಅದು ಹೇಳಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ನಾನು ಮಾಡ್ತಾರೆ ಒಂದ ಕರ್ಕೊಂಡು ಹೋಗೋಣ ತಡಿ. ಈ ಕಡೆ ಕಟ್ಟಾಗೈತೆ ಮಂಜು, ಹೋಯ್ತದು. ಈ ಕಡೆ ಹೋಗೈತೆ. ನಾ ಸೋತಾಗತ್ತೆ ಮಂಜು, ಸೋತಾಗತ್ತೆ. ಮಕ್ಕಳು ತಗೊಂಡೋದ್ರೆ ಬದುಕತ್ತೆ ಇನ್ಸರ್ಮನ್ಸರ್ ಮಾಡಿ ಹಿಂಗೆ ಬಿಟ್ಟು ಸೋತಾಗತ್ತೆ ಮಂಜು. ಇಂಜೆಕ್ಷನ್ ಮಾಡಿ ಏನಾರ ಆಗ ನೋಡಲಿ ಮಂಜು, ಬದುಕುತ್ತೆ ಮಂಜು, ಬದುಕುತ್ತೆ ಮಂಜು. ಸಣ್ಣಗೆ ಹಾಕು, ಸಣ್ಣಗೆ ಹಾಕು. ಸಣ್ಣಕ್ಕೆ ಮನುಷ್ಯ ಆಗಿದೆ ಇಷ್ಟು ಬಿಡೋಣ, ಕರ್ಕೊಂಡೋಗಿ ಹಾಸ್ಪಿಟ್ಲಿಗಾರ ಸೇರಿಸ್ಬಿಡೋರು. ಹಂಗೆ ಹೋಗ್ಬಿಟ್ಟ ಅವನು ಕಿತ್ತೋದು. ಬೋಳಿ ಮಕ್ಕಳು ಏನು ಕಾರ್ ಮೇಲೆ ಕುತ್ಕೊಬಿಟ್ರೆ ಏನು ದೊಡ್ಡ ಇವರು ಲಕ್ಪತಿಗಳು. ನನ್ನ ಮಕ್ಳುಗಳು ಹಂಗೆ ಆಡಲ್ಲ, ಹಂಗೆ ಆಡ್ತಾರೆ. ಏನು ಕೂಗ್ತಾ ಇದ್ದೀನಿ, ಹತ್ತಿಸ್ಕೊಂಡು ಹಂಗೆ ಹೋಗ್ಬಿಟ್ಟ ಹಂಗೆ. ಕೈ ಹುಷಾರು. ಮುಂದೆ ಕುತ್ಕೊಬಾರ ನೀನು. ಮತ್ತೆ ಮುಂದೆ ಕಲ್ಸೋ ಹೊತ್ಕಣ. ತಡ್ತಾರೆ ಮುಂದೆ 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 ಹೊಡಿ, ಮುಂದೆ ಹೊಡಿ. ಮುಂದೆ ಹೊಡಿ. ಹೋಗಾಯ್ತು ಇಲ್ಲಿಗೆ ಗೌರ್ಮೆಂಟ್ ಹಾಸ್ಪಿಟ್ಲು.
ಇನ್ನೊಂದು ಸ್ವಲ್ಪ ನೀರು ಬಿಡು ಕುಡಿಯಂಗೈತೆ. ಹ್ಞೂ ಇನ್ನೊಂದು ಸ್ವಲ್ಪ ನೀರು ಬಿಡಪ್ಪ. ಫೈನಲಿ ನಾಯಿಗೆ ಟ್ರೀಟ್ಮೆಂಟ್ ಮಾಡ್ಕೊಂಡು ಕರ್ಕೊಬಂದಿದ್ದೀನಿ. ಕಾಲಿನ ಮೂಳೆ ಮುರಿದೋಗ್ಬಿಟ್ಟಿದೆ, ಆ ಕಡೆ ಕಾಲಿಗೂ ಪ್ಲಾಸ್ಟರ್ ಆಗಿದೆ. ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನೋಡಿಕೊಂಡು ನಾವು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಸಿದ್ದೀವಿ. ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಬೈಕಲ್ಲಿ ಓಡಾಡೋರು, ಕಾರಲ್ಲಿ ಓಡಾಡೋರು ದಯವಿಟ್ಟು ನೋಡ್ಕೊ ಓಡಾಡಿ. ಯಾಕೆಂದರೆ ಈ ಪ್ರಾಣಿಗಳಿಗೆ ಅಪ್ಪ ಇರಲ್ಲ, ಅಮ್ಮ ಇರಲ್ಲ, ಇದ್ರೂ ಕೂಡ ಯಾರು ಬಂದು ಸಹಾಯ ಮಾಡಲ್ಲ. ಬಂಧು ಬಳಗ ಅಂತೂ ಮೊದಲೇ ಇಲ್ಲ. ಅದೇ ಈ ಥರ ಮನುಷ್ಯರಿಗಾಗ್ಬಿಟ್ಟಿದ್ರೆ ಮೂಳೆ ಹಾಸ್ಪಿಟ್ಲ್ ಮುಂದೆ ಜನ ಕ್ಯೂ ಅಲ್ಲಿ ನಿಂತ್ಕೋತಾ ಇದ್ರು. ಇದ್ರ ಕಷ್ಟ ಯಾರಿಗೆ ಹೇಳ್ಕೊತವೆ? ದಯವಿಟ್ಟು ಮೂಕ ಪ್ರಾಣಿಗಳ ಮೇಲೆ ಸ್ವಲ್ಪ ದಯೆ ಇರಲಿ, ಆಯಿತಾ? ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನೊಮ್ಮೆ ಈ ಥರ ಆಗ್ದಂಗೆ ನೀವು ಸ್ವಲ್ಪ ನೋಡ್ಕೊಳ್ಳಿ.